ಕಡೆ ಕಾರ್ತಿಕ ವಾರದ ಪ್ರಯುಕ್ತ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ವರ್ಣರಂಜಿತ ಬಾಣಬಿರುಸು ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ನೆರೆದಿದ್ದರು. ಭಕ್ತರ ಪರಾಕಾಷ್ಠತೆ ಮೆರೆದರು, ಅಂದರೆ ಭಕ್ತಿಯ ಪರಾಕಾಷ್ಠತೆಯನ್ನು ಮೆರೆದರು ಭಕ್ತರು. ದೇವಾಲಯದಲ್ಲಿ ನಂಜುಂಡೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಿದ ನಂತರ ವಿವಿಧ ಬಗೆಯ ಹೂವುಗಳಿಂದ ಅಲಂಕರಿಸಲಾಗಿತ್ತು. ದೇವರ ಪಲ್ಲಕ್ಕಿ ಉತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದರಲ್ಲಿ ಸಹಸ್ರಾರು ಭಕ್ತರು ಭಾಗವಹಿಸಿ ಪುನೀತರಾದರು. ಬಾಣಬಿರುಸು ಕಾರ್ಯಕ್ರಮವು ಆಕರ್ಷಕವಾಗಿತ್ತು. ರಾತ್ರಿಯ ಆಕಾಶದಲ್ಲಿ ಬಣ್ಣದ ಚಿತ್ತಾರ ಮೂಡಿಸಿ ಭಕ್ತರ ಮನಸೂರೆಗೊಳ್ಳಲಾಯಿತು. ಅಂದ್ರೆ ಭಕ್ತರು ತಮ್ಮ ಭಕ್ತಿಭಾವಗಳಿಂದ ಈ ರೀತಿಯಾದಂತಹ, ನೀವು ಸ್ಕ್ರೀನ್ ಮೇಲಗಡೆ ಏನ್ ನೋಡ್ತಾ ಇದ್ದೀರಲ್ಲ, ಈ ತರದೊಂದು ಪಟಾಕಿಗಳನ್ನ ಸಿಡಿಸಿ ಬಣ್ಣದ ಚಿತ್ತಾರ ಮೂಡಿಸಿ ಭಕ್ತರ ಮನಸೂರೆಗೊಂಡಿತು ಭಕ್ತರಲ್ಲಿ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಕಳೆದ ಕೆಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದಂತಹ ಬಾಣಬಿರುಸು ಕಾರ್ಯಕ್ರಮಕ್ಕೆ ಈ ಬಾರಿ ಪುನಃ ಚಾಲನೆ ನೀಡಲಾಯಿತು. ಇದು ಭಕ್ತರಲ್ಲಿ ಸಂತಸ ಮೂಡಿಸಿತ್ತು. ದೇವರ ದರ್ಶನ ಪಡೆದು ಪುನಃ ಈ ಸಂಭ್ರಮದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ನಂಜನಗೂಡಿನ ನಯನ ಕ್ಷತ್ರಿಯ ಸಮಾಜವು ಪುರಾತನ ಕಾಲದಿಂದಲೂ ಈ ಬಾಣಬಿರುಸು ಕಾರ್ಯಕ್ರಮವನ್ನ ಆಯೋಜಿಸುತ್ತಾ ಬಂದಿದೆ. ಕೋವಿಡ್ನಿಂದಾಗಿ ಕಾರ್ಯಕ್ರಮ ಸ್ಥಗಿತಗೊಂಡಿದ್ದರೂ ಈ ಬಾರಿ ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು. ಕಾರ್ಯಕ್ರಮಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಚಾಲನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಂಜುಂಡೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ. ಈ ಬಾಣಬಿರುಸು ಕಾರ್ಯಕ್ರಮವು ನಾಡಿಗೆ ಒಳ್ಳೆಯದನ್ನ ತರಲಿ ಅಂತ ಕೂಡ ಹಾರೈಸಿದರು. ಅವರ ಮಾತುಗಳು ಭಕ್ತರಲ್ಲಿ ಇನ್ನಷ್ಟು ಹುರುಪು ತುಂಬಿದೆ. ಕ್ಷತ್ರಿಯ ಬುಡಿಕಟ್ಟೆ ವತಿಯಿಂದ ಪಾರಂಪರಿಕವಾಗಿ ಅಂದ್ರೆ 100 ವರ್ಷಗಳಿಂದ ಕೂಡ ನಡೆದುಕೊಂಡಿರ್ತಕ್ಕಂಥ ಏನು ಕಡೆ ಕಾರ್ತಿಕ ಸೋಮವಾರದ ಅಂಗವಾಗಿ ನಮ್ಮ ಇಡೀ ರಾಜ್ಯ ಎಲ್ಲ ಇಡೀ ದೇಶದ ಹೆಸರಿದೆ. ಇವತ್ತು 4ನೇ ಕಾರ್ತಿಕ ಸೋಮವಾರದಲ್ಲಿ ನಯನಾಂಶ ಸಂಘ ಬುಡಿಕಟ್ಟೆಯ ವತಿಯಿಂದ ಇಲ್ಲಿ ದೊಡ್ಡ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಿದೆ ಅಂತ ಹೇಳ್ತಾ ಬಹಳ ಹೆಸರಿದೆ. ಏನಪ್ಪಾ ಅಂತ ಹೇಳಿದ್ರೆ, ಸ್ವಾಮಿಗೆ ವಿಶೇಷವಾದ ಹೂವಿನ ಅಲಂಕಾರ, ಪಲ್ಲಕ್ಕಿ, ಮುತ್ತಿನ ಪಲ್ಲಕ್ಕಿ ಇರ್ಬೋದು, ನುರಿತವಾದ ನಮ್ಮ ಡೋಲು ವಾದ್ಯಗಾರ ಇರ್ಬೋದು. ಅದೇ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಈ ಬಾಣಬಿರುಸಿಗೆ, ಮುಖ್ಯವಾಗಿ ಸ್ವಾಮಿಯ ಸೇವೆಗೆ ಅರ್ಪಿಸುವಂತ ನಮ್ಮ ಸೇವೆ ಅಂದ್ರೆ ಬಾಣಬಿರುಸುಗಳ ಕಾರ್ಯಕ್ರಮ. ಸುಮಾರು 100 ವರ್ಷಗಳಿಂದ ಕೂಡ ನಡ್ಕೊಂಡು ಬಂದಿರೋಂಥದ್ದು. ಈ ಕೊರೋನಾದಿಂದ ನಾವು ಸ್ವಲ್ಪ ಇಲ್ಲಿ ಸರ್ಕಾರದವರು ನಮಗೆ ಇದು ಮಾಡಬೇಡಿ ಅಂತ ಹೇಳಿದಾಗ ನಾವು ಸ್ಟಾಪ್ ಮಾಡಿದ್ದು. ನಮ್ಮ ನಂತರದಲ್ಲಿ ಈಗ ನಾವು ಇವತ್ತು ಈ ವರ್ಷದಿಂದ ಶುರು ಮಾಡಿದ್ದೇವೆ. ನಾವು ಇದೇ ರೀತಿಯಾಗಿ ನಮ್ಮ ಸಂಘದವರು ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಆಗ್ಬೋದು, ಅನ್ನ ಸಂತರ್ಪಣೆ ಆಗ್ಬೋದು, ವಿರುದ್ಧ ವಾದ್ಯಗೋಷ್ಠಿ ಕಲಾವಿದರನ್ನು ಕರೆಸಿ ವಾದ್ಯಗೋಷ್ಠಿ ಇರ್ಬೋದು, ಮತ್ತು ಸ್ವಾಮಿಗೆ ಹೂವಿನ ಅಲಂಕಾರ, ಮತ್ತೆ ಮುತ್ತಿನ ಪಲ್ಲಕ್ಕಿ, ಮತ್ತು ಇದೇ ರೀತಿಯಾಗಿ ನಾವು ಬಾಣಬಿರುಸುವ ಕಾರ್ಯಕ್ರಮ ಇದನ್ನ